ಮಂಗಳೂರಿನಲ್ಲಿ ಮಹಾಮಳೆಗೆ ಸಂಕಷ್ಟಗಳ ಪ್ರವಾಹವೇ ಸೃಷ್ಟಿಯಾಗಿದೆ. ಮಳೆಗೆ ಮನೆಗೋಡೆ ಕುಸಿದಿದೆ. ಮಹಿಳೆ ಎಸ್ಕೇಪ್ ಆಗಿದ್ದಾರೆ. ಹೊರಗೋಡಿ ಬಂದು ಜೀವವನ್ನ ಉಳಿಸಿಕೊಂಡಿದ್ದಾರೆ ಸುಜಾತ. ಮಂಗಳೂರು ಹೊರವಲಯದ ಪಚ್ಚನಾಡಿಯಲ್ಲಿ ಆಗಿರುವಂತಹ ಘಟನೆ ಇದು. ಮನೆಯಲ್ಲೇ ಒಬ್ಬಂಟಿಯಾಗಿ ವಾಸ ಮಾಡ್ತಾ ಇದ್ದಂತಹ ಸುಜಾತ ನಿನ್ನೆ ರಾತ್ರಿ ಮಲಗಿದ್ದ ವೇಳೆ ಮನೆಗೋಡೆ ಸ್ವಲ್ಪ ಕುಸಿದಿತ್ತು. ನಿದ್ದೆಯಿಂದ ಎದ್ದು ನೋಡಿದಾಗ ಗೋಡೆ ಬಿರುಕು ಬಿಟ್ಟಿದೆ. ಆ ಬಿರುಕನ್ನ ನೋಡಿದ್ದಾರೆ. ತಕ್ಷಣ ಮನೆಯಿಂದ ಹೊರಗೋಡಿ ಬಂದಿದ್ದಾರೆ ಮಹಿಳೆ ಸುಜಾತ. ಸುಜಾತ ಹೊರಗಡೆ ಬಂದ ಕೆಲವೇ ಕ್ಷಣಗಳಲ್ಲಿ ಗೋಡೆ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಗಮನಿಸ್ತಾ ಇದ್ದೀರಿ, ಕುಸಿತವಾದಂತಹ ಗೋಡೆ ಕುಸಿದು ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಕೂಡ ಇದೀಗ ಹಾಳಾಗಿವೆ. ಇದ್ದ ಒಂದು ಸೂರನ್ನ ಕಳ್ಕೊಂಡು ಸುಜಾತ ಕಂಗಾಲಾಗಿದ್ದಾರೆ. ಕೆಳಗಿನ ಮನೆಗಳ ಮೇಲೆ ಗೋಡೆಯ ಮಣ್ಣು ಕೂಡ ಕುಸಿಯುವ ಭೀತಿ ಎದುರಾಗಿದೆ. ಗಮನಿಸ್ತಾ ಇರಬಹುದು ಆ ಗೋಡೆ ಯಾವ ಪರಿ ಕುಸಿದು ಬಿದ್ದಿದೆ ಅಂತ ಹೇಳಿ. ಅಕ್ಕಪಕ್ಕದಲ್ಲಿ ಮತ್ತು ಈ ಮನೆಯ ಕೆಳಗಿರುವಂತಹ ಮನೆಗಳಿಗೂ ಕೂಡ ಇದೀಗ ಆತಂಕ ಎದುರಾಗಿದೆ, ಮಣ್ಣು ಜಾರ್ತಾ ಇರೋದ್ರಿಂದ. ಇನ್ನು ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಅಶೋಕ್ ಒಂದು ವರದಿ ಕೊಟ್ಟಿದ್ದಾರೆ, ನೋಡೋಣ. ನಾನೀಗ ಹಾನಿಗೊಳಗಾದ ಮನೆ ಒಳಭಾಗದಲ್ಲಿ ಗಮನಿಸಬಹುದು. ಇದು ಸುಜಾತ ಎನ್ನುವವರಿಗೆ ಸೇರಿದಂಥ ಮನೆ. ಇಲ್ಲಿ ಅವರು ಒಬ್ಬರೇ ವಾಸವಾಗಿದ್ದರು. ಅವರ ಮಗ ಬೇರೆ ಕಡೆಯಲ್ಲಿ ಉದ್ಯೋಗದಲ್ಲಿದ್ದರು. ಸೊ ಅವರು ಒಬ್ಬರೇ ನೆಲೆಸಿದ್ರು. ನಿನ್ನೆ ಸುರಿದಂಥ ಭಾರಿ ಮಳೆಗೆ ಅವರ ಮನೆಯ ಒಂದು ಭಾಗದ ಗೋಡೆ ಇಲ್ಲಿ ಏನು ಓಪನ್ ಆಗಿ ಕಾಣ್ತಾ ಇದೆ, ಇಲ್ಲೊಂದು ಗೋಡೆ ಇತ್ತು. ಈ ಗೋಡೆಯ ಅವಶೇಷ ಕೆಳಗೆ ಬಿದ್ದಿರೋದನ್ನು ನೀವು ಗಮನಿಸ್ಬೋದು. ಇಲ್ಲಿ ಕಿಚನ್ ಏರಿಯಾ ಇತ್ತು. ಸೊ ಎಲ್ಲವೂ ಕೂಡ ಧರಾಶಾಹಿಯಾಗಿ ಕೆಳಭಾಗಕ್ಕೆ ಉರುಳಿ ಬಿದ್ದಿರ್ತಕ್ಕಂಥದ್ದು. ಕೆಳಭಾಗದಲ್ಲಿ ಕಾಂಪೌಂಡ್ ಇತ್ತು, ಅದರ ಮಣ್ಣು ಸಹಿತ ಅದು ಕೆಳಗೆ ಜಾರಿ ಉರುಳಿ ಬಿದ್ದಿದೆ. ಇದರ ಜೊತೆಗೆ ಈ ಮನೆಯ ಗೋಡೆಯು ಕೂಡ ಸಂಪೂರ್ಣವಾಗಿ ಕೆಳಕ್ಕೆ ಉರುಳಿ ಬಿದ್ದಿರುವಂಥದ್ದು ಗಮನಿಸ್ಬೋದು. ಪಾತ್ರ ಮತ್ತು ಗ್ಯಾಸ್ ಸ್ಟವ್ ಸೇರಿದಂತೆ ಎಲ್ಲವೂ ಕೂಡ ಇಲ್ಲಿ ಕೊಚ್ಕೊಂಡು, ಅಂದರೆ ಕುಸಿತಕ್ಕೊಳಗಾಗಿ ಕೆಳಗೆ ಆ ಮಣ್ಣಿನ ಒಳಗೆ ಬಿದ್ದಿರ್ತಕ್ಕಂಥದ್ದು. ಪಾತ್ರ ಸರಂಜಾಮ ಸಾಮಾನು ಇರ್ಬೋದು, ಅಡುಗೆ ಸಾಮಾನು ಇರ್ಬೋದು, ಕುಕ್ಕರ್ ಇರ್ಬೋದು, ಎಲ್ಲವೂ ಕೂಡ ಕೆಳಗೆ ಬಿದ್ದಿರುವಂಥದ್ದು ಗಮನಿಸ್ಬೋದು. ಈ ಕುಸಿತ ಎಷ್ಟು ಭೀಕರತೆ ಇತ್ತು ಅಂತೇಳಿ ಗಮನಿಸ್ಬೋದು. ಇಲ್ಲೊಂದು ತುಂಡು, ಆ ಗೋಡೆಯ ತುಂಡು ಇನ್ನೇನು ಬೀಳೋದಕ್ಕೆ ಅಂತಲೇ ಅಲ್ಲಿ ಅಪಾಯದಲ್ಲಿ ನಿಂತ್ಕೊಂಡಿರುವಂಥದ್ದು. ಯಾವುದೇ ಕ್ಷಣದಲ್ಲಾದರೂ ಅದು ಸಂಪೂರ್ಣವಾಗಿ ಕುಸಿದು ಬೀಳ್ಬೋದು. ಸೊ ಸದ್ಯ ಮನೆ ಒಳಗಿದ್ದಂಥ ಎಲ್ಲ ಸಾಮಾನುಗಳನ್ನು ಹೊರಗಡೆ, ಅಂದರೆ ಸದ್ಯ ಮನೆಯವರು ಎಲ್ಲರನ್ನು ಕೂಡ ಸ್ಥಳಾಂತರವನ್ನು ಮಾಡಲಾಗ್ತಿದೆ. ಈ ಮನೆಯ ಯಜಮಾನರು ನಮ್ಮ ಜೊತೆ ಇದ್ದಾರೆ, ಸುಜಾತ ಅನ್ನೋರು ಮಾತಾಡ್ತಾನೆ. ಎಷ್ಟೊತ್ತಿಗೆ ಈ ಘಟನೆ ಆಗಿರುವಂಥ? ದಾಟಿದೆ 11 ಗಂಟೆ ರಾತ್ರಿ. ನೀವು ಅಷ್ಟೊತ್ತಿಗೆ ಎಲ್ಲಿದ್ರಿ? ಇಲ್ಲಿ ಮಲಗಿದ್ದೆ. ತುಂಡು ತುಂಡು ಬೀಳುದು ಶಬ್ದ ಕೇಳಿತು. ಅದಕ್ಕೆ ಎದ್ದು ನೋಡಿದೆ, ಅಲ್ಲೆಲ್ಲ ಗೋಡೆ ಎಲ್ಲ ಬಿಟ್ಟಿತ್ತು. ಹಾಗೆ ಮತ್ತೆ ಹೊರಗಡೆ ಹೋಗಿ ಆ ಹಿಂದೆ ಮನೆಯವನಿಗೆ ಗಣೇಶನಿಗೆ ಫೋನ್ ಮಾಡಿದೆ, ಬಂದು ಸ್ವಲ್ಪ ನೋಡಿ ಏನೋ ಬೀಳ್ತಾ ಉಂಟು ಅಂತ. ಅವನು ಬಂದು ಹೇಳಿದ, ಈಗ ಗೋಡೆ ಬೀಳುವ ಹಾಗೆ ಉಂಟು, ಹೊರಗೆ ಬನ್ನಿ ಅಂತ. ಹೊರಗೆ ಇಬ್ಬರು ಸಹ ನಿಂತಿರುವಾಗ ಬಿತ್ತು ಕೆಳಗೆ. ಕೆಳಭಾಗದಲ್ಲೂ ಕೂಡ ಇನ್ನೊಂದು ಮನೆ ಇದೆ, ಅಲ್ಲೂ ಜನರು ಇದ್ರ? ಅಲ್ಲಿ ಇದ್ರು. ರಾತ್ರಿ ಪೊಲೀಸ್ನವರೆಲ್ಲ ಬಂದು ಅವರನ್ನು ಸಹ ನಿಲ್ಲಿಕ್ಕೆ ಬಿಡ್ಲಿಲ್ಲ, ಬೇರೆ ಮನೆಗೆ ಕಳಿಸಿದ್ರು. ನನ್ನನ್ನು ಸಹ ಯಾರು ನಿಲ್ಲಬೇಡಿ ಅಂತ ಹೇಳಿ ಹೊರಗೆ ಕಳಿಸಿದ್ರು. ಈ ಮನೆಯಲ್ಲಿ ಇನ್ನೂ ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂತ ಹೇಳಿದ್ರೆ ವಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಬೇರೆನೆ ಆಗ್ಬೇಕು. ಈಗ ಎಲ್ಲಿಗೆ ಸ್ಥಳಾಂತರ ಆಗ್ತದೆ? ಬಾಡಿಗೆ ಮನೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು ಕಾರ್ಪೊರೇಟ್ನವರು, ಅಲ್ಲಿಗೆ ಹೋಗುದು ಈಗ. ನೀವು ಮನೆಯಲ್ಲಿ ಒಬ್ಬರೇ ಇರ್ತಿದ್ರ? ನಾನೀಗ ಒಬ್ಬಳೇ ಇರುವುದು. ಮಗ ದೂರದಲ್ಲಿದ್ದಾನೆ, ಗಂಡ ತೀರಿ ಹೋಗಿದ್ದಾರೆ. ಇಲ್ಲಿ ಬಂದು ನೀವು ಎಷ್ಟು ಸಮಯ? 2008ಕ್ಕೆ ಬಂದಿದ್ದೇವೆ. ಸಣ್ಣ ಮನೆ ತಗೊಂಡಿದ್ದು. ಆಗ 13ನೇ ಸಲ ಒಂದ್ಸಲ ಬಿತ್ತು, ಅದು ಮಣ್ಣಿನ ಗೋಡೆ ಇತ್ತು. ಮತ್ತೆ ಇದು ಕಟ್ಟಿದ್ದು ನಾವು. ಇಲ್ಲಿ ಮತ್ತೆ ಮನೆ ಕಟ್ಟೋದಕ್ಕಾಗತ್ತಾ? ಕಟ್ಟಬೇಕಂತ ಮತ್ತೆ ಎಲ್ಲಿ ಹೋಗುದು? ಸೈಡ್ ಕಾಂಪೌಂಡ್ ವಾಲೆಲ್ಲ ಕಟ್ಟಿ ಇನ್ನು ಕಟ್ಟಿ ಕೊಡ್ತೇನೆ ಅಂತ ಹೇಳಿದ್ರು. ಈಗ ಕಟ್ಟಿ ಕೊಟ್ಟರೆ ಒಳ್ಳೆಯದು. ಅವರು ಈ ಸುಜಾತನವರು ಈ ಮಳೆಯಿಂದ ಸ್ಥಳಾಂತರ ಆಗ್ತಾರೆ ಗಮನಿಸ್ಬೋದು. ಅವರ ಮನೆಯೊಳಗಿದ್ದಂಥ ಎಲ್ಲ ಸಾಮಾನು, ಅಂದರೆ ಐಟಮ್ ಏನು ಟಿವಿ, ಫ್ರಿಡ್ಜ್ ಎಲ್ಲವನ್ನು ಕೂಡ ಬೇರೆ ಕಡೆಗೆ, ಅಂದರೆ ಅವರು ಬಾಡಿಗೆ ಮನೆಗೆ ಹೋಗ್ತಿದ್ದಾರೆ. ಸೊ ಅವರು ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಆಗ್ತಿದ್ದಾರೆ. ಇಲ್ಲಿ ಗಮನಿಸ್ಬೋದು ಸಾಕಷ್ಟು ಮನೆಯು ಕೂಡ ಈ ಪಚ್ಚನಾಡಿ ಈ ಭಾಗದಲ್ಲಿ ಇದೆ. ಸೊ ಇಲ್ಲಿ ಕೆಳಗೆ ಇನ್ನೊಂದು ಮನೆ ಇದೆ, ಅದಕ್ಕೂ ಕೂಡ ಅಪಾಯ ಇದೆ. ಸದ್ಯ ಈ ಕೆಳಗಿನ ಮನೆಯವರನ್ನು ಕೂಡ ಸ್ಥಳಾಂತರ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಗಮನಿಸ್ಬೋದು ಇಲ್ಲಿ ಈ ಮನೆಯ ಹೊರಭಾಗದಿಂದ ದೃಶ್ಯವನ್ನು ತೋರಿಸೋದಾದರೆ ಇಲ್ಲಿ ಗಮನಿಸ್ಬೋದು, ಇಲ್ಲಿ ಕೆಳಗಡೆ ಕಾಂಪೌಂಡ್ ಇದೆ. ಕಾಂಪೌಂಡು ಪಕ್ಕದ ಮಣ್ಣು ಸಹಿತ ಆಗಿ ಕುಸಿತ ಆಗಿ ಬಿದ್ದಿರ್ತಕ್ಕಂಥ. ಸೊ ಅದು ಮಣ್ಣು ಕುಸಿತ ಆದಂಥ ಸಂದರ್ಭದಲ್ಲಿ ಆ ಮನೆಯ ಗೋಡೆಯು ಕೂಡ ಒಂದು ಭಾಗದ ಸಂಪೂರ್ಣ ಗೋಡೆ ಕೆಳಕ್ಕೆ ಉರುಳಿ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಇದರಿಂದ ಯಾರಿಗೂ ಕೂಡ ಏನೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಆದರೆ ಮುಂದೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಮನೆಯವರನ್ನು ಈಗ ಸದ್ಯಕ್ಕೆ ಸ್ಥಳಾಂತರವನ್ನು ಮಾಡಲಾಗ್ತಿದೆ. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.